ಓಯ್ ಆಟೋ ನಿಲ್ಸೋ. ಏನಣ್ಣ ಏನಾಯ್ತು? ನಾ ಅರ್ಜೆಂಟ್ ಆಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ಬೇಗ ಡ್ರಾಪ್ ಮಾಡೋಣ. ಇಲ್ಲ ಅಣ್ಣ ಆಗೋದಿಲ್ಲ, ಆಗ್ಲೇ ಗಾಡಿಯಲ್ಲಿ ಒಬ್ರು ಪ್ಯಾಸೆಂಜರ್ ಇದಾರಣ್ಣ. ಇವಾಗ ಏನೋ ಜಾಸ್ತಿ ಮಾತಾಡ್ತಿದ್ಯಲ್ಲ, ನನಗೆ ಲೇಟ್ ಆಗ್ತಿದ್ಯಾ, ಫಸ್ಟ್ ಡ್ರಾಪ್ ಮಾಡು. ಅಣ್ಣ ನನ್ನ ಆಟೋದಲ್ಲಿ ಏನಾದ್ರು ಪ್ಯಾಸೆಂಜರ್ ಇಲ್ಲ ಅಂದ್ರೆ ಖಂಡಿತ ನಿಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಬರ್ತಿದ್ದೆ ಅಣ್ಣ. ಅಣ್ಣ ಅವ್ರಿಗೇನೋ ಅರ್ಜೆಂಟ್ ಇದೆಯಂತಲ್ಲ, ಹಚ್ಕೊಳ್ಳಿ ಅಣ್ಣ, ನಿಮ್ಗೆ ಹೆಂಗೋ ದುಡ್ಡು ಬರುತ್ತಲ್ಲ ಅಣ್ಣ. ಸರಿ ಅಣ್ಣ ಹತ್ಕೊಳ್ಳಿ. ಏನೋ ಗಾಡಿ ಇಷ್ಟೊಂದು ಅಲ್ಲಾಡಿಸ್ತಿದ್ಯಾ, ಕರೆಕ್ಟ್ ಆಗಿ ಗಾಡಿ ಓಡ್ಸಕ್ ಬರಲ್ವಾ? ಹುಷಾರಾಗಿ ಓಡಿಸ್ಕೊಂಡು ಹೋಗು. ಅಣ್ಣ ಸರಿ ಹುಷಾರಾಗಿ ಹೋಗ್ತೀನಿ ಅಣ್ಣ. ಅಣ್ಣ ನಿಮ್ ಸ್ಟಾಪ್ ಬಂತು ಅಣ್ಣ, ಇಳಿ ಅಣ್ಣ. ಅಣ್ಣ ದುಡ್ಡು ಏನೋ ದುಡ್ಡು? ಕರೆಕ್ಟ್ ಆಗಿ ಗಾಡಿ ಓಡ್ಸಕ್ ಬರಲ್ಲ, ದುಡ್ಡು ಬೇರೆ ಕೊಡ್ಬೇಕಾ? ದುಡ್ಡು ಕೊಡಲ್ಲ, ಏನ್ ಕೊಡಲ್ಲ, ಅದೇನ್ ಮಾಡ್ಕೊ ಹೋಗು. ಮೇಡಮ್ ನಿಮ್ ಸ್ಟಾಪ್ ಬಂತು ನೋಡ್ರಿ, ಇಳ್ಕೊಳ್ರಿ ಮೇಡಮ್. ತಗೊಳ್ಳಿ ಅಣ್ಣ ನಿಮ್ ದುಡ್ಡು. ಅದೇನಣ್ಣ ನೀವು ಅವ್ನಿಗೆ ಹಂಗ್ ಬಿಟ್ರಲ್ಲ, ಡೇಟ್ ಕೊಟ್ಟಿದ್ರೆ ದುಡ್ಡು ಕೊಟ್ಟಿರೋನಲ್ಲ ಅವನು. ಅಯ್ಯೋ ಹೋಗ್ಲಿ ಬಿಡಿ ಮೇಡಮ್, ಅವನ ಹತ್ರ ನಾನೇನಾದ್ರು ಹೊಡೆದ್ಬಿಟ್ಟು ದುಡ್ಡು ಇಸ್ಕೊಂಡಿದ್ರೆ ಅವ್ನು ಅವ್ರ ಹುಡುಗರನ್ನ ಕರ್ಕೊಂಬಂದ್ ನನ್ ಜೊತೆ ಜಗಳ ಆಡಿರೋನು. ಅವನು ಅವಾಗ ನಮ್ ಟೈಮ್ ವೇಸ್ಟ್ ಆಗಿರೋದು ಮೇಡಮ್. ಅವನು ಅಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾನಲ್ಲ ನಮ್ಮ ಮುಂದೆ. ಅವ್ರ ಮನೇಲಿ ನಾಯಿಗಾದ್ರೂ ಬೆಲೆ ಇರುತ್ತೆ, ಅಂತ ನನ್ನ ಮಕ್ಳು ಒಂದ್ ಚೂರು ಬೆಲೆ ಇರಲ್ಲ. ಅಂತ ನನ್ನ ಮಕ್ಳಿಗೆ ಬೇರೆ ಏನು ಮಾಡಕ್ ಕೆಲಸ ಇರಲ್ಲ ಮೇಡಮ್. ಅದಕ್ಕೋಸ್ಕರ ನಮ್ಮ ಹತ್ರ ಬಂದ್ಬಿಟ್ಟು ಚಿಲ್ಲರೆ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಮೇಡಮ್ ಅವ್ರಕ್ಕಿಂತ ಕೋಪ ಜಾಸ್ತಿನೇ ಬರುತ್ತೆ. ಆದ್ರೆ ಮನೆಯವ್ರಿಗೋಸ್ಕರ ಮತ್ತೆ ಮನೆ ಜವಾಬ್ದಾರಿಗೋಸ್ಕರ ಸುಮ್ನೆ ಇರ್ತೀವಿ ಮೇಡಮ್. ನಿಜ ಅಲ್ವಾ, ಪ್ರತಿಯೊಬ್ಬ ಆಟೋ ಡ್ರೈವರ್ ಅಲ್ಲೂ ಕೋಪ ಅನ್ನೋದೊಂದಿರುತ್ತೆ. ಆದ್ರೆ ತನ್ನ ಮನೆ ಜವಾಬ್ದಾರಿಗೋಸ್ಕರ ತಾಳ್ಮೆಯಿಂದ ಇರ್ತಾನೆ. ನಾನು ಹೇಳಿದ್ದೇನಾದ್ರೂ ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.